ಜೆಡಿಎಸ್ ಜೊತೆ ಮತ್ತೆ ಮುನಿಸನ್ನ ಮುಂದುವರಿಸಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ದೇವೇಗೌಡರು ಮೈಸೂರಿಗೆ ಆಗಮಿಸಿದ್ರು, ಭೇಟಿಗೆ ಆಗಮಿಸಿಲ್ಲ ಜಿಟಿ ದೇವೇಗೌಡರ ಮುನಿಸು ಮತ್ತೆ ಮುಂದುವರೆದಿದೆ. ಅದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಹಾಡಿ ಹೋಗೋದು, ಅವರ ಕಾರ್ಯಕ್ರಮಕ್ಕೆ ಹೋಗೋದು ಅದು ಒಂದು ಭಾಗ. ಆದರೆ ದೇವೇಗೌಡರು ಅವರ ಪಕ್ಷದ ವರಿಷ್ಠರು ಮೈಸೂರಿಗೆ ಹೋದರೂ ಅವ್ರನ್ನ ಇನ್ವೈಟ್ ಮಾಡಿ, ಅಂದರೆ ಮೈಸೂರಿಗೆ ಹೋದರೂ ಇವರು ಭೇಟಿ ಆಗಿಲ್ಲ. ಸಾರಾ ಮಹೇಶ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ದೇವೇಗೌಡರು. ಮೈಸೂರಿನ ಚಾಮರಾಜ ಮೊಹಲ್ಲಾದಲ್ಲಿ ಮಹೇಶ್ ನಿವಾಸ ಇದೆ. ಸಂಜೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ದೇವೇಗೌಡರು ವಾಸ್ತವ್ಯ ಹೂಡುತ್ತಾರೆ. ಆದರೆ ಜಿಟಿ ದೇವೇಗೌಡರು ಪತ್ತೆನೇ ಇಲ್ಲ. ಅವಾಗೆಲ್ಲ ಎಷ್ಟು ಪ್ರೀತಿ ದೇವೇಗೌಡರು ಕಂಡ್ರೆ. ದತ್ತುಪುತ್ರ ಜಿಟಿ ದೇವೇಗೌಡರು, ಮಾಜಿ ಪ್ರಧಾನಿಗೆ ದೇವೇಗೌಡರಿಗೆ ದತ್ತುಪುತ್ರ. ಸಾರಾ ಮಹೇಶ್ ಅವ್ರ ಮನೆಗೆ ಬಂದಿದ್ದಾರೆ, ಅಲ್ಲೇ ಇದ್ದಾರೆ, ಮೈಸೂರಲ್ಲೇ ಇದ್ದಾರೆ ಜಿಟಿ ದೇವೇಗೌಡರು. ಆದರೂ ಬಂದಿಲ್ಲ, ಇವತ್ತಲ್ಲೇ ಇರ್ತಾರೆ ಗೆಸ್ಟ್ ಹೌಸಲ್ಲಿ. ನೋಡಬೇಕು ರಾತ್ರಿ ಆದರೂ ಹೋಗಿ ಭೇಟಿ ಆಗ್ತಾರಾ ಇಲ್ವಾ ಅಂಥೇಳಿ. ಯಾಕಂದರೆ ಸಹಜವಾಗಿ ಅವ್ರಿಗೆ ಮುನಿಸಿದೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮೇಲೆ. ಈ ಹಿಂದೆನೂ ಕೂಡ ಅದು ಬಹಿರಂಗವಾಗಿ ಸ್ಫೋಟ ಆಗಿತ್ತು. ಜಿಟಿ ದೇವೇಗೌಡರು ಮೈಸೂರಲ್ಲಿದ್ದರೂ ಕೂಡ ಭೇಟಿ ಆಗದಿರೋದು ಮತ್ತೆ ಅವರ ಮುನಿಸಿಗೆ ಸಾಕ್ಷಿ ಕೊಟ್ಟಂತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಜಿಟಿ ದೇವೇಗೌಡರು ಅಂದರೆ ದೇವೇಗೌಡರ ದತ್ತುಪುತ್ರ ಅನ್ನುವಂಥ ಮಾತಿತ್ತು. ಆದರೆ ಈಗ ಮತ್ತೆ ದೂರ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬಹುತೇಕವಾಗಿ ಈ ಟರ್ಮ್ ಲಾಸ್ಟ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಆ ಅನುಮಾನಗಳು ಜಾಸ್ತಿ ಆಗ್ತಿದೆ ಅವರು JDS ನಲ್ಲಿರೋದು. ಅಂದರೆ ಇವೆಲ್ಲವೂ ಕೂಡ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗ್ತಿದೆಯಾ ಅಂತ ಬೆಳವಣಿಗೆಗಳು? ಖಂಡಿತವಾಗಿ ಪ್ರಭು, ಯಾಕೆಂತ ಹೇಳಿದ್ರೆ ಇವತ್ತು ಮಾಜಿ ಪ್ರಧಾನಿ ತಮ್ಮ ಪಕ್ಷದ ನಾಯಕರಾದಂತಹ ಏನು ಸಾರಾ ಮಹೇಶ್ ಏನಿದ್ದಾರೆ, ಇವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ JDS ನ ನಾಯಕರೆಲ್ಲರೂ ಕೂಡ ಅವ್ರ ಜೊತೆಗೆ ಭಾಗಿಯಾಗುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ ಮೈಸೂರು ಅಂದ ತಕ್ಷಣ ಮೈಸೂರಿನ JDS ನ ಪ್ರಬಲ ನಾಯಕ, ಜೊತೆಗೆ HD ದೇವೇಗೌಡ ಅವರ ಒಬ್ಬ ಬಲಗೈ ಬಂಟ ಅಂದ್ರೂ ಕೂಡ ಅದು ಮೈಸೂರು ಭಾಗದಲ್ಲಿ ಅದು ಜಿಟಿ ದೇವೇಗೌಡರಾಗಿರ್ತಕ್ಕಂಥದ್ದು. ಅವರು ದೇವೇಗೌಡರ ಈ ಒಂದು ಆಗಮನದ ಸಂದರ್ಭದಲ್ಲಿ ಅವರು ಇಲ್ಲಿ ಗೈರಾಗಿರ್ತಕ್ಕಂಥದ್ದು. ಜೊತೆಗೆ ಹಿಂದೆಯೂ ಕೂಡ ದೇವೇಗೌಡರ ವಿಚಾರದಲ್ಲಿ, ಜೊತೆಗೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಆಗಾಗ ಮುನಿಸು ಇರ್ತಕ್ಕಂಥದ್ದು. ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಅವರು ಮತ್ತೆ ಒಂದಾಗ್ತಕ್ಕಂಥ ಒಂದು ಘಟನೆಗಳು ನಡೆದಿದ್ವು. ಆದ್ರೆ ಈಗ ಕೆಲವು ಈಗೇನು ಚುನಾವಣೆ ಕಳೆದ ನಂತರ ಈಗ ಎಲ್ಲಿಯೂ ಕೂಡ ಅವರು ಏನು ದೇವೇಗೌಡ ಅವರೊಟ್ಟಿಗಿರ್ಬೋದು ಅಥವಾ JDS ನ ಕಾರ್ಯಕ್ರಮಗಳಲ್ಲಿರ್ಬೋದು, ಈ ಕಾರ್ಯಕ್ರಮಗಳಲ್ಲಿ ಜಿಟಿ ದೇವೇಗೌಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ಅದೇ ರೀತಿಯಾದಂತಹ ಒಂದು ಮುನಿಸು ಈಗ ಮುಂದುವರೆದಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೈಸೂರಿನ ಚಾಮರಾಜಭವನದಲ್ಲಿರುವಂತಹ ಸಾರಾ ಮಹೇಶ್ ಅವರ ನಿವಾಸಕ್ಕೆ ಇವತ್ತು HD ದೇವೇಗೌಡ ಅವರು ಭೇಟಿಯನ್ನ ಕೊಟ್ಟಿರ್ತಾರೆ. ಆ ಒಂದು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಜಿಟಿ ದೇವೇಗೌಡ ಅವರು ಅವ್ರನ್ನ ಮಾತನಾಡಿಸ್ತಕ್ಕಂಥದ್ದಕ್ಕಾಗ್ಲಿ ಅಥವಾ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೋಸ್ಕರವಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಜೊತೆಗೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲೂ ಕೂಡ ಇವತ್ತು HD ದೇವೇಗೌಡ ಅವರು ವಾಸ್ತವ್ಯವನ್ನು ಹೋಗ್ಲಿದ್ದಾರೆ. ಅಲ್ಲಾದ್ರೂ ಕೂಡ ಮಾತನಾಡುವಂತಹ ಸಾಧ್ಯತೆ ಇದೆಯಾ ಅನ್ನೋ ಮಾತುಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಈಗ ದೇವೇಗೌಡರು ಬಂದಂತಹ ಸಂದರ್ಭದಲ್ಲಿ ಜಿಟಿ ದೇವೇಗೌಡ ಅವರು ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಅವರು ಏನು ಅವರ JDS ಜೊತೆ ಅವರ ಮುನಿಸ್ ಏನಿದೆ ಅದು ಮುಂದುವರೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನವರು ಬಂದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ರೀತಿ ಒಲವಾಗಿ ಮಾತನಾಡತಕ್ಕಂತ ಹಲವು ಹೇಳಿಕೆಗಳನ್ನು ಕೂಡ ನಾವು ಗಮನಿಸಬಹುದು, ಜಿಟಿ ದೇವೇಗೌಡ ಅವರ ಒಂದು ಹೇಳಿಕೆಗಳು. ಹೀಗಾಗಿ JDS ನಾಯಕರುಗಳ ಅಂದ್ರೆ ಮಾಜಿ ಪ್ರಧಾನಿಗಳಿರ್ಬೋದು, ಜೊತೆಗೆ HD ಕುಮಾರಸ್ವಾಮಿ ಅವರಿರ್ಬೋದು, ಇವರೆಲ್ಲರ ಒಂದು ಹೇಳಿಕೆಗಳು, ಜೊತೆಗೆ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಹಲವು ಬೆಳವಣಿಗೆಗಳಿದ್ದಾವೆ. ಇದರಿಂದಾಗಿ ಬೇಸರಗೊಂಡಿರ್ತಕ್ಕಂಥ ಜಿಟಿ ದೇವೇಗೌಡ ಅವರು ಅವರ ಮನಸ್ಸನ್ನ ಮತ್ತೆ ಮುಂದುವರಿಸಿದ್ದಾರೆ ಅನ್ನೋದಕ್ಕೆ ಈ ಒಂದು ಏನು HD ದೇವೇಗೌಡ ಅವರ ಆಗಮನದ ಸಂದರ್ಭದಲ್ಲಿ ಅವರು ಗೈರಾಗಿರ್ತಕ್ಕಂಥದ್ದು ಕೂಡ ಪ್ರಮುಖವಾದಂತಹ ಒಂದು ಕಾರಣ ಅಂತಾನೂ ಕೂಡ ಹೇಳ್ಬೋದು ಪ್ರಭು. ಅಂದರೆ ಪುನೀತ್, ಈಗ ಈ ಹಿಂದೆ ದೇವೇಗೌಡರು ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಅವ್ರ ಮನೆಗೆ ಹೋಗಿನೇ ಕುಮಾರಸ್ವಾಮಿ, ದೇವೇಗೌಡರು, ನಿಖಿಲ್ ಎಲ್ಲರೂ ಕೂಡ ಒಂದು ರೀತಿ ಸಮಾಧಾನ ಮಾಡುವಂಥ ಪ್ರಯತ್ನ. ಆದರೂ ಕೂಡ ದೇವೇಗೌಡರು ಆ ಕ್ಷಣಕ್ಕೆ ಮಾತ್ರ ಅವರ ಒಲವಿದ್ದಂಗೆ ಕಾಣಿಸ್ತಾ ಇತ್ತು. ಬಟ್ ಈಗ ಇವರು ಕೂಡ ಆ ಪ್ರಯತ್ನವನ್ನು ಮುಂದುವರ್ಸೋಕ್ಕಿಲ್ಲ ಅಂತ ಅನಿಸ್ತಾ ಇದೆ ಈಗ. ಖಂಡಿತವಾಗಿ ಪ್ರಭು, ಯಾಕೆಂತ ಹೇಳಿದ್ರೆ ಕಳೆದ ಚುನಾವಣೆಯ ಸಂದರ್ಭಕ್ಕಿಂತಲೂ ಮುಂಚೆ ಜೆಡಿಎಸ್ ಪಕ್ಷದಲ್ಲಾದಂತಹ ಬೆಳವಣಿಗೆಗಳು, ಅಂದ್ರೆ ಸಾರಾ ಮಹೇಶ್ ಅವರು ಹೆಚ್ಚಿನದಾಗಿ ಕುಮಾರಸ್ವಾಮಿ ಅವರ ಜೊತೆಗೂಡಿ ಈ ಒಂದು ಪಕ್ಷವನ್ನು ಮುನ್ನಡೆಸುವಂತ ಒಂದು ಪ್ರಯತ್ನಕ್ಕೆ ಮೈಸೂರು ಭಾಗದಲ್ಲಿ ಮುಂದುವರೆದಂತಹ ಸಂದರ್ಭದಲ್ಲಿ ಅವರು ಬೇಸರಗೊಂಡಂತಹ ಜಿಟಿ ದೇವೇಗೌಡ ಆ ಪಕ್ಷದಿಂದ ಹೊರ ಹೋಗುವಂತಹ ಸೂಚನೆಗಳೆಲ್ಲವೂ ಕೂಡ ಇದ್ವು. ಜೊತೆಗೆ ಪಕ್ಷದ ನಾಯಕರುಗಳು ನಡ್ಕೊಳ್ತಾ ಇರ್ತಕ್ಕಂಥ ವಿಚಾರವಾಗಿ ಸ್ವತಃ ಜಿಟಿ ದೇವೇಗೌಡ ಅವರೇ ಬಹಿರಂಗವಾಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವೆಲ್ಲವೂ ಕೂಡ ಆಗಿದ್ವು. ಆ ಒಂದು ಸಂದರ್ಭದಲ್ಲಿ ಸಹ HD ದೇವೇಗೌಡ ಅವರೇ ಜಿಟಿ ದೇವೇಗೌಡ ಅವರ ಮನೆಗೆ ಬಂದು ಅವರನ್ನು ಮನವೊಲಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಚುನಾವಣೆಯನ್ನು ಕೂಡ ನಡೆಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಇಲ್ಲಿ
ಜಿ ಟಿ ದೇವೇಗೌಡ ತಮ್ಮ ಮಗ ಜೊತೆಗೆ ತಾವು ಕೂಡ 2 ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಗೆಲ್ತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಸರ್. ಅದಾದ ಬಳಿಕ ಈಗ ಮತ್ತೆ ಅದೇ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಗಳು ಜಿ ಟಿ ದೇವೇಗೌಡ ಅವರಿಗೆ ಒಪ್ಪದೇ ಇರತಕ್ಕಂತ ಒಂದು ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ ಮತ್ತೊಂದು ಕಡೆ ತಾರಾ ಮಹೇಶ್ ಅವರು ಎದುರು ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಸಮೀಪದಲ್ಲಿರ್ತಕ್ಕಂಥದ್ದು. ಜೊತೆಗೆ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಹಲವು ಬೆಳವಣಿಗೆಗಳಿಂದ ಜಿ ಟಿ ದೇವೇಗೌಡ ಅವರು ಮುನಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಬಹಿರಂಗವಾಗಿ ಇರತಕ್ಕಂಥದ್ದು. ಜೊತೆಗೆ ಆ ತರದ ಒಂದು ಚರ್ಚೆ ಕೂಡ ಇರತಕ್ಕಂಥದ್ದು. ಇಷ್ಟೆಲ್ಲಾ ಚರ್ಚೆಗಳ ನಡುವೆ ಅವರ ಮುನಿಸು ಮತ್ತೆ ಮುಂದುವರೆದಿದೆ ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಎಚ್ ಡಿ ದೇವೇಗೌಡ ಅವರು ಬಂದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಜೆಡಿಎಸ್ ನ ನಾಯಕರುಗಳು ಜೊತೆಗೆ ಇಲ್ಲಿ ಇರತಕ್ಕಂಥ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು ಇವರೆಲ್ಲರೂ ಕೂಡ ಆಗಮಿಸ್ತಾರೆ, ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ರೆ ಜಿ ಟಿ ದೇವೇಗೌಡ ಅವರು ಮಾತ್ರ ಏನು ಜೆಡಿಎಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗಿ ಆಗ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಈಗ ದೇವೇಗೌಡರು ಬಂದಂತಹ ಸಂದರ್ಭದಲ್ಲೂ ಕೂಡ ಅವರ ಮುನಿಸನ್ನ ಮುಂದುವರಿಸಿದ್ದಾರೆ. ಹೀಗಾಗಿ ಅವ್ರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಇಲ್ಲಿ ಗೈರಾಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನೋದ್ರಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನ ಇವತ್ತು ಮೈಸೂರಿನ ಎಚ್ ಡಿ ದೇವೇಗೌಡ ಅವರು ಇಲ್ಲಿ ಉಳಿಸ್ಕೊಳ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾರಾ ಅನ್ನೋದು ಒಂದು ಕುತೂಹಲ ಇರತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.